ಇದು ಸಣ್ಣವರ ಅಂಗನವಾಡಿ ಅಂತೆ. ಇಲ್ಲಿ ಮಕ್ಕಳಿಗೆ ಬೇಯಿಸಿ ಕೊಡ್ತಾರಲ್ಲ ಕಡ್ಲೆ ಮತ್ತೇನೇನು ಮಾಡ್ತಾರಲ್ಲ. ವಾವ್, ನೋಡಿ ಗೈಸ್, ತಿನ್ಬೇಕು ಬೇಗ. ಎಗ್ ಗೀ ರೋಸ್ಟ್ ಮಾಡಿದ್ದಾರೆ, ಸೂಪರ್ ಧನ್ಯಮ್ಮ. ಗೈಸ್ ವಿಡಿಯೋ ಪೋಸ್ಟ್ ಮಾಡಕ್ ಬಂದಿದ್ವಿ. ಬೂತಾಯಿ ಮತ್ತು ಬಂಗುಡೆ ಅರ್ಧ ಕೆಜಿ ಎಷ್ಟು. ಪಪ್ಪನ ಪೋಸ್ಟ್ ಆಫೀಸ್ ಇದು. ಪಪ್ಪ ಇಲ್ಲಿ ಕೂತು ಕೆಲಸ ಮಾಡ್ತಾರೆ, ಪೋಸ್ಟ್ ಮಾಸ್ಟರ್ ಅವರು. ನೋಡಿ 6:30 ಈ ತರ ಇದೆ ನಮ್ಮ ಮನೆ ವೆದರ್. ಸೂಪರ್ ಆಗಿದೆ ಅಲ್ಲ. ಸಣ್ಣ ಅವರ ಅಮ್ಮ ಅಂದ್ರೆ ನಂಗೆ ತುಂಬಾ ಇಷ್ಟ, ನಾನು ಅವರ ದೊಡ್ಡ ಫ್ಯಾನ್ ಅಂತ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಮ್ಮ? ಹೌದಾ, ನಾನು ತುಂಬಾ ಪ್ರೀತಿಸ್ತೇನೆ. ಸೊ ಮುನ್ನು ಸಣ್ಣದಲ್ಲಿ ಮಳೆಗಾಲದಲ್ಲಿ ಬರ್ಬೇಕು ಗೈಸ್. ಇಲ್ಲಿ ಎಷ್ಟು ಎಂಜಾಯ್ ಮಾಡ್ಬೋದು ಗೊತ್ತಾ ಮಳೆಗಾಲದಲ್ಲಿ, ಅಷ್ಟು ಸಖತ್ತಾಗಿರುತ್ತೆ. ಇಲ್ಲಿ ನೀರೆಲ್ಲ ಹರಿತಾ ಇರುತ್ತೆ, ಏಡಿ ಹಿಡಿಯೋದಕ್ಕೆ ಹೋಗ್ಬೋದು, ಫಿಶ್ ಹಿಡಿಯೋದಕ್ಕೆ ಹೋಗ್ಬೋದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸಣ್ಣ, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ನಾನು ಮನೇನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ. ನಿನ್ನೆ ಅಷ್ಟೇ ಬಂದೆ, ತುಂಬಾ ಖುಷಿ ಆಯ್ತು. ಮತ್ತೆ ಬಾರ್ಬಿನ ಜಾಸ್ತಿ ಮಿಸ್ ಮಾಡ್ಕೊಳ್ತಿದ್ದೆ. ಬಾರ್ಬಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬಾರ್ಬಿ. ಎಲ್ಲರಿಗೂ ಹಾಯ್ ಮಾಡು ಬಾರ್ಬಿ. ಅಯ್ಯೋ, ಅದಕ್ಕೆ ತುರಿಕೆ ಸ್ಟಾರ್ಟ್ ಆಗಿದೆ. ನೀವೆಲ್ಲರೂ ಹೇಳ್ತಿದ್ರಲ್ಲ ವ್ಲಾಗ್ ಮಾಡಿ ಅಕ್ಕ, ವ್ಲಾಗ್ ಮಾಡಿ ಅಕ್ಕ ಅಂತ. ಅದಕ್ಕೋಸ್ಕರ ನಾನು ಸಣ್ಣ ಮುನ್ನಲ್ಲಿ ಇವಾಗ ವ್ಲಾಗ್ ಮಾಡ್ತಾ ಇದ್ದೀನಿ. ನೋಡಿ ನಮ್ಮ ಸಣ್ಣ ಅವರು ಬೆಳಗ್ಗೆ ಬೆಳಗ್ಗೆ ಎದ್ದು ಏನ್ ಕೆಲಸ ಮಾಡ್ತಿದ್ದಾರೆ ಅಂತ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ರು ಏನ್ ಮಾಡ್ತಿದ್ದೀರಾ, ಹೇಗಿದ್ದೀರಾ? ಸ್ಕೂಟಿ ವಾಶ್ ಮಾಡ್ತಿದ್ಯಾ? ಹೌದು. ಇವಾಗ ಪುತ್ತೂರಿಗೆ ಹೋಗ್ಲಿಕ್ಕಿದೆ, ಹಾಸ್ಪಿಟಲಿಗೆ ಹೋಗ್ಬೇಕು ಗಾಯ್ಸ್. ಅದಕ್ಕೋಸ್ಕರ ಸ್ವಲ್ಪ ಗಾಡಿನ ನೀಟಾಗಿ ತೊಳಿಯೋಣ ಅಂತ. ಅಕ್ಕ ತೊಳ್ದೇ ಇಲ್ಲ ಮನೆಯಲ್ಲಿದ್ದು. ನಾನೆಲ್ಲಿ ಮನೆಯಲ್ಲಿದ್ದೆ, ನಾನು ನಿನ್ನೊಟ್ಟಿಗೆ ಬಂದಿದ್ದೆ ಅಲ್ಲ. ಹೌದು, ಚೆನ್ನಾಗಿ ತೊಳಿ ಆಯ್ತಾ? ಫುಲ್ಲು ಹೊಳಪು ಜಾಸ್ತಿ ಬರ್ಬೇಕು. ಹೌದಾ? ಇವಾಗ ಅಷ್ಟೇ ಮನೇಲೆಲ್ಲ ಫುಲ್ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿ ಗುಡಿಸಿ ಇನ್ನೂ ಒರೆಸ್ಬೇಕು. ನಮ್ಮ ಮುನ್ನು ಅವರು ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅಮ್ಮ ಮನೇಲಿ ಇಲ್ಲ ಅಲ್ವಾ, ಅದಕ್ಕೆ ನಾನು ಇವತ್ತು ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ದೀನಿ. ತೋರಿಸ್ತೀನಿ ನಿಮಗೆ ಏನು ರೆಡಿ ಮಾಡಿದ್ದೀನಿ ಅಂತ. ನೋಡಿ, ತವ ರೊಟ್ಟಿ ರೆಡಿ ಮಾಡಿದ್ದೀನಿ. ನೆಕ್ಸ್ಟ್ ಸಾಂಬಾರ್. ಬಾವಾ ಎಲ್ಲಿದ್ದೀರಾ? ಬಾವಾ ಸ್ನಾನ ಮಾಡ್ತಿದ್ದೀರಾ? ಇಲ್ಲ, ವಾಶ್ರೂಮ್. ಅಯ್ಯೋ, ಎಲ್ಲಿ ನೋಡಿದ್ರು ಇವ್ರು ವಾಶ್ರೂಮ್ ಅಲ್ಲೇ ಇರ್ತಾರೆ, ಯಾಕಂತ ಗೊತ್ತಾಗಲ್ಲ. ಬೆಳಗ್ಗೆ ಹೊತ್ತು ನೋಡಿದ್ರು ವಾಶ್ರೂಮ್, ನೈಟ್ ಹೊತ್ತು ನೋಡಿದ್ರು ವಾಶ್ರೂಮ್. ಸರಿ, ನಾನು ಇವಾಗ ಪ್ರಾಕ್ಟೀಸ್ ಮಾಡ್ತಿದ್ದೀನಿ, ಯಾವ ತರ ಬರುತ್ತೆ ಅಂತ ನೋಡುವ ಫಸ್ಟ್. ಸರಿನಾ? ಗೈಸ್, ಈ ಬಿಸ್ಲಿಗೆ ಏನ್ ಕೆಲ್ಸ ಮಾಡೋಕೇನೆ ಆಗಲ್ಲ. ಯಪ್ಪ ಸಾಕಾಗುತ್ತೆ, ಅದಕ್ಕೆ ಸುಮ್ನೆ ಕೂತ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ರೆಸ್ಟ್ ನಂಗೆ. ಬಾವಾ ಎಲ್ಲಿದ್ದೀರಾ? ಬಾವಾ ಸ್ನಾನ ಮಾಡ್ತಿದ್ದೀರಾ? ಇಲ್ಲ, ವಾಶ್ರೂಮ್. ಅಯ್ಯೋ, ಎಲ್ಲಿ ನೋಡಿದ್ರು ಇವ್ರು ವಾಶ್ರೂಮ್ ಅಲ್ಲೇ ಇರ್ತಾರೆ, ಯಾಕಂತ ಗೊತ್ತಾಗಲ್ಲ. ಬೆಳಗ್ಗೆ ಹೊತ್ತು ನೋಡಿದ್ರು ವಾಶ್ರೂಮ್, ನೈಟ್ ಹೊತ್ತು ನೋಡಿದ್ರು ವಾಶ್ರೂಮ್. ಇನ್ನೊಂದು ವಿಷಯ ಏನ್ ಗೊತ್ತಾ, ನೀವು ನನಗೆ ಚೆನ್ನಾಗಿ ಕಮೆಂಟ್ಸ್ ಎಲ್ಲ ಮಾಡ್ತಿದ್ದೀರ, ನಾನು ಅದನ್ನ ಓದ್ತಿದ್ದೀನಿ. ಓದಲ್ಲ ಇವರು ರಿಪ್ಲೈ ಮಾಡಲ್ಲ ಅಂತ ಬೇಜಾರು ಮಾಡಬೇಡಿ ಆಯ್ತಾ. ನಾನು ಸಣ್ಣ ಮುನ್ನದ್ರಲ್ಲೇ ಓದ್ತಿದ್ದೀನಿ, ರಿಪ್ಲೈ ಕೂಡ ಅದರಲ್ಲೇ ಮಾಡ್ತಿದ್ದೀನಿ ಆಯ್ತಾ. ತುಂಬಾ ಖುಷಿ ಆಗ್ತಿದೆ. ಹೀಗೇನೆ ಸಪೋರ್ಟ್ ಮಾಡಿ, ನಮ್ಮ ಮೂವರಿಗೂ ಸಪೋರ್ಟ್ ಮಾಡ್ತಾ ಇರಿ ಆಯ್ತಾ. ಅಂತೂ ಇಂತೂ ನಮ್ಮ ಭಾವ ಸ್ನಾನ ಮಾಡಿ ಬಂದ್ರು. ತುಂಬಾ ಶೆಕೆ ಆಗ್ತಿದೆ ಅನ್ಸುತ್ತೆ ಅವ್ರಿಗೆ ಇವಾಗ್ಲೂ. ಹೌದಾ? ಶೆಕೆ ಇದೆ, ಬಟ್ ಇವಾಗ ತಣ್ಣೀರಲ್ಲಿ ಸ್ನಾನ ಮಾಡಿದೆ, ಸಖತ್ತಾಗಿತ್ತು. ಹೌದಾ? ಟಿಫನ್ ಮಾಡಿದ್ರಲ್ಲ, ಇಷ್ಟ ಆಯ್ತಾ? ನಾನು ಇವತ್ತು ಬ್ರೇಕ್ಫಾಸ್ಟ್ ಮಾಡಿದ್ದು ರೊಟ್ಟಿ ಮಾಡಿದ್ರು, ಸಕ್ಕತ್ತಾಗಿತ್ತು. ಮತ್ತೆ ನಿನ್ನೆ ಚಿಕನ್ ಗ್ರೇವಿ ಮಾಡಿದ್ರಲ್ಲ, ಅದಕ್ಕೆ ಹಾಕೊಂಡು ತಿಂದ್ವಿ, ಸಕ್ಕತ್ತಾಗಿತ್ತು. ಸೂಪರ್ ಮಾ. ನೀವು ಇವತ್ತು ಹೆಂಗೆ ಕಾಣಿಸ್ತೀರಾ ಗೊತ್ತಾ, ಅದೇ ಒಂದು ಬಿಸ್ಕೆಟ್ ಅಲ್ಲಿ ರ್ಯಾಪರ್ ಅಲ್ಲಿ ಒಂದು ಫೋಟೋ ಇರುತ್ತೆ ಪಾರ್ಲೇಜ್ ಅಲ್ಲಿ, ಅದ್ರಲ್ಲಿ ಹುಡುಗಿದ್ ಹಾಕಿದ್ದಾರೆ, ಇದು ಹುಡುಗ, ಅಷ್ಟೇ ಡಿಫರೆನ್ಸ್. ಸೇಮ್ ಹೇರ್ ಸ್ಟೈಲ್ ಹಂಗಿತ್ತು. ಫುಲ್ ಶಾರ್ಟ್ ಮಾಡ್ಸಿದೀನಿ, ಏನಕ್ಕಂದ್ರೆ ಶಕೆ ಅಲ್ವಾ, ಅದಕ್ಕ ಜಾಸ್ತಿ ಕೂದಲು ಬಿಟ್ರೆ ಹಿಂಸೆ ಅಪ್ಪ. ನೀವು ಅದ್ ಹೆಂಗ್ ಬಿಟ್ಟಿದ್ದೀರಾ ಹುಡುಗಿರು? ಏನ್ ಮಾಡ್ಲಿಕ್ಕೆ ಆಗುತ್ತೆ, ಹುಡುಗಿರು ಬಿಡ್ಲೇ ಬೇಕಾಗುತ್ತೆ ಅಲ್ವಾ. ಅವಾಗ್ಲೇ ಚೆನ್ನಾಗಿ ಕಾಣೋದಲ್ವಾ? ಹೌದು, ಹುಡುಗಿರಿಗೆ ಕೂದ್ಲಿದ್ರೇನೆ ಚಂದ ಅಲ್ವಾ ಗೈಸ್. ಮಧ್ಯಾಹ್ನದ ಲಂಚಿಗೆ ಎಗ್ ಗ್ರೇವಿ ಮಾಡೋಣ ಅಂತ ಎಗ್ ಅನ್ನು ಬೇಯಿಸ್ತಿದ್ದೀನಿ. ನೆಕ್ಸ್ಟ್ ಅನ್ನಕ್ಕೆ ಇಟ್ಟಿದ್ದೀನಿ. ಸಣ್ಣ ಮುನ್ನವರು ಹಾಸ್ಪಿಟಲ್ಗೆ ಹೋಗೋದಂತಿತ್ತು, ರೆಡಿ ಎಲ್ಲ ಆಗಿದ್ರು, ಕ್ಯಾನ್ಸಲ್ ಆಯ್ತು. ಯಾಕೆ ಅಂತ ಅವಳೊಟ್ಟಿಗೆ ಕೇಳೋಣ. ಯಾಕೆ ಸಣ್ಣ ಹೋಗಲ್ಲ? ಅದು ಪುತ್ತೂರಲ್ಲಿ ನಯನ್ ಡಾಕ್ಟರ್ ಹತ್ರ ಹೋಗೋಣ ಅಂತ ಇತ್ತು, ಸ್ಕಿನ್ ಸ್ಪೆಷಲಿಸ್ಟ್ ಡಾಕ್ಟರ್ ಹತ್ರ. ಆದ್ರೆ ಅವರು 2 ಮಂತ್ ರಜೆ ತಗೊಂಡಿದ್ದಾರೆ ಅಂತೆ, ಅದಕ್ಕೆ ಹೋಗಕ್ಕಾಗಲ್ಲ ಗಾಯ್ಸ್. ಇಲ್ಲಾಂದ್ರೆ ಇವಾಗ ಬೆಳಿಗ್ಗೆ ನಾನು ಮತ್ತು ಮುನ್ನ ಹೋಗ್ಬೇಕಂತ ರೆಡಿ ಆಗಿ, ಅದಕ್ಕೆ ಬೇರೆ ಹಾಸ್ಪಿಟಲ್ಗೆ ಇವತ್ತು ಬೇರೆ ಹಾಸ್ಪಿಟಲ್ ಹೋಗ್ತೀವಿ. ಬಟ್ ಇವಾಗ ಮಾರ್ನಿಂಗ್ ಅಲ್ಲ, ಈವ್ನಿಂಗ್ 4 o'clock ಅಪಾಯಿಂಟ್ಮೆಂಟ್ ತೆಗೆದಿದ್ದೀವಿ ಬದ್ರಿನಾಥ್ ಡಾಕ್ಟರ್ ಹತ್ರ. ಸೊ ಎಷ್ಟು 3 ಗಂಟೆಗೆ ಹೋಗ್ತೀವಿ ನಾನು ಮತ್ತು ಮುನ್ನು.
ಸರಿ, ಹುಷಾರಾಗಿ ಹೋಗಿ ಬನ್ನಿ ಆಯ್ತಾ. ಇವಾಗ ಹೋಗೋಣ ಅಂತ ಇಬ್ರು ರೆಡಿ ಆಗಿದ್ವಿ. ನೀವು ಸ್ನಾನ ಎಲ್ಲ ಮಾಡಿ ರೆಡಿ ಆಗಿದ್ರಲ್ಲ. ಗೈಸ್ ನೋಡಿ ಗೈಸ್, ಇಲ್ಲಿ ನಮ್ ಧನ್ಯ ಅವರೇ ಇವತ್ತಿನ ಪೂರ್ತಿ ವ್ಲಾಗ್ ನ ಹಿಡಿತಾರೆ. ಧನ್ಯಮ್ಮ ಹಿಡಿದಿರಾ ಅಲ್ವಾ? ಹಾ ಹಿಡಿತೇನೆ. ಅವ್ರಿಗೆ ಅದು ಇಷ್ಟ ಆಗುತ್ತೆ ಇಲ್ವಾ ಅಂತ ಗೊತ್ತಿಲ್ಲ, ನೋಡಿದವರು ಕಮೆಂಟ್ಸ್ ಮಾಡ್ಬೇಕು. ನಿಮ್ ವಾಯ್ಸ್ ಕೇಳೋದಕ್ಕೆ ಇಷ್ಟ ಆಗುತ್ತೆ, ಇನ್ನ ವ್ಲಾಗ್ ನೋಡಕ್ ಇಷ್ಟ ಆಗಲ್ವಾ? ಒಂದು ಡೌಟ್, ಬೆಂಗಳೂರಲ್ಲಿ ನಿನ್ನ ವಾಯ್ಸ್ ಬರೋದಿಲ್ಲ ಹೊರಗಡೆ, ಅವರು ನೋಡ್ತಾರ ಅಂತ. ಇಲ್ಲಿ ನೋಡಿ ಗಟ್ಟಿ ಮಾತಾಡ್ತಾಳೆ ಅಕ್ಕ, ಅದು ಹೇಗೆ? ಇಲ್ಲ, ಸೇಮ್ ಇದೆ ಅಲ್ವಾ? ಸನಮ ಹಿಂದೆ ತಿರುಗಿ ನಿಮ್ ಹೇರ್ ಸ್ಟೈಲ್ ತೋರಿಸಿ. ಯಾವ್ದಾರು ಹಾಕೊಂಡಿದೀರಾ ಇವತ್ತು? ಗೈಸ್ ಹಾಸ್ಪಿಟಲ್ ಹೋಗ್ಬೇಕು, ಸೆಕೆ ಆಗುತ್ತೆ ಅಂತೇಳಿ ಇವ್ರು ಈ ತರ ಜಡೆನ ಹಾಕೊಂಡಿದ್ರು. ಚೆನ್ನಾಗ್ ಕಾಣಿಸುತ್ತೆ ಮಾ ನಿಮ್ಗೆ ಈ ತರ. ಸೂಪರ್ ಆಗಿ ಕಾಣಿಸ್ತಿದೆ. ಆದಷ್ಟು ಬೇಗ ಸ್ಕಿನ್ ಇದ್ ಮಾಡ್ಕೊಳ್ಳಿ, ಸರಿನಾ? ಇದಕ್ಕೆ ಗಾಯ್ಸ್ ಇವತ್ತು ಹಾಸ್ಪಿಟಲ್ ಹೋಗೋದು, ಇದೆಲ್ಲ ಕ್ಲಿಯರ್ ಆಗ್ಬೇಕಲ್ವಾ, ಅದಕ್ಕೋಸ್ಕರ. ಬೇಗ ಕ್ಲಿಯರ್ ಆಗುತ್ತೆ. ಹಾಸ್ಪಿಟ್ಲಿಗೆ ಹೋಗೋಣ. ಇದು ಅಪಾಯಿಂಟ್ಮೆಂಟ್ ಇವಾಗ 4 o'clock ಹೋಗ್ಬೇಕಾ? 4 o'clock ಅಲ್ಲಿ ಇರ್ಬೇಕು ನಾವು. ಹೌದಾ? ಓಕೆ, ಹೊರಡೋಣ. 3 ಗಂಟೆಗೆ ಹೋಗೋಣ. ಊಟ ಮಾಡ್ಕೊಂಡು ಹೊರಡೋಣ. ಸರಿ. ಅಲ್ಲಮ್ಮ, ಬೆಳಗ್ಗೆನೆ ಹೋಗಿ ಮ್ಯಾಂಗೋ ತಗೊಂಡ್ ಬರ್ತೀನಿ ಅಂತ ಅಂದ್ರಿ ತಾನೇ ನೆನ್ನೆ ನೀವು? ಏನಾಯ್ತು ಗೊತ್ತಾ, ನೆನ್ನೆ ಮಲ್ಗಿದ್ದು ಲೇಟ್ ಆಯ್ತಲ್ವಾ, ಬೆಳಿಗ್ಗೆ ಹೇಳ್ಬೇಕಾದ್ರೂ ಲೇಟ್ ಆಯ್ತು. ಪಾಪ ಬೇಗ ಎಷ್ಟೊತ್ತಿಗೆ ಎದ್ದಿದ್ ನೀವು? 6:30 ಎದ್ದೆ, ಬಟ್ ಅದು ಸ್ವಲ್ಪ ಲೇಟ್ ಆಯ್ತು ನಂಗೆ. ಪಾಪ ಬೇಗ ಹೋಗ್ತಾರಲ್ಲ ಆಫೀಸಿಗೆ. ಓ, ಅವ್ರಿಗೆ ಅಡಿಗೆ ಮಾಡ್ಬೇಕಿತ್ತಲ್ಲ, ಅಮ್ಮ ಇರ್ಲಿಲ್ಲ. ಸರಿ ಆಯ್ತು. ಇವಾಗ ನಾವು ಮಾವಿನಕಾಯಿ ಬಿದ್ದಿದ್ರೆ ನೋಡ್ತೀವಿ ಗಾಯ್ಸ್. ಇವಾಗ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಅಂತ ಹೋಗ್ತಿದೀವಿ. ಇವಾಗ ಎಡಿಟಿಂಗ್ ಮುಗೀತು ಅಷ್ಟೇ. ಸೊ ಹೋಗಿ ಪೋಸ್ಟ್ ಮಾಡ್ಕೊಂಡು ಬರ್ತೀವಿ, ಆಮೇಲೆ ಊಟ ಮಾಡೋಣ. ಒಟ್ಟಿಗೆ ಊಟ ಮಾಡೋಣ, ಬೇಗ ಬರ್ತೀವಿ. ಊಟ ಮಾಡುವ, ನಾನು ಮತ್ತೆ ಮಾತಾಡ್ತೀನಿ, ನೀವು ಜಾಸ್ತಿ ಮಾತಾಡ್ಬೇಡಿ. ಅಲ್ಲಿ ನೋಡಿ ಎಷ್ಟ್ ಚಂದ ತೊಳ್ದಿದೀನಿ ಗಾಡಿ ತೊಳ್ದಿದ್ದೀರಾ ಸೂಪರ್ ಆಗಿ. ಸೂಪರ್ ಮಾ. ಇದು ಯಾವ್ದಿದು ಜಾಕೆಟ್? ಬ್ಲೂ ಕಲರ್ ಚಳಿ. ಚಕೆಗೆ ಯಾರಾದ್ರೂ ಇದನ್ನ ಹಾಕೋತಾರ ಜಾಕೆಟ್? ಚೆಕೆ ಅಲ್ಲ, ಚೆಕೆ ಬಂಡೆ. ಅಕ್ಕಂದು ಜಾಕೆಟ್. ಅಕ್ಕಂದು. ಯಾವ ಅಕ್ಕಂದು? ಧನ್ಯ ಅಕ್ಕ. ನಿಂದ ಅಕ್ಕಂದು ಅಂದ್ರೆ ನಾನ್ ಯಾವ ಅಕ್ಕಂದಪ್ಪ ಅಂತ ಅನ್ಕೊಂಡೆ. ನನ್ ಪ್ರಕಾರ ನಾನ್ ಅನ್ಕೊಂಡೆ ನಿಮ್ಗೆ ಇನ್ನೊಬ್ರು ಅಕ್ಕ ಇದಾರ ಅಂತ. ಹೇಳ್ಬೇಕಿತ್ತಲ್ಲ, ಇದ್ದಾರೆ ಅಣ್ಣ ಇದ್ದಾರೆ ಮಾತ್ರ. ನಿಮ್ ಮನೆ ಗೆಸ್ಟ್ ಹೌಸ್ ಅಲ್ಲಿ ಇನ್ನೊಬ್ರು ಅಕ್ಕನ ಕೂಡಾಕಿದ್ದೀರಂತ, ಏನಕ್ಕೆ? ಅಕ್ಕಲ್ಲ, ಅದು ಅಣ್ಣ. ಅಣ್ಣನ? ಹೌದು ಗೈಸ್, ಇವ್ರ ಮನೆ ಗೆಸ್ಟ್ ಹೌಸ್ ಅಲ್ಲಿ ಅವ್ರ ಅಣ್ಣನ ಕೂಡಾಕಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ಏನು ಕೂಡಾಕಿದ್ದೀರಾ? ಜೀವೆಲ್ಲ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಇದ್ ಮಾಡೋಣ, ಹಾರರ್ ಸ್ಟೋರಿ ಮಾಡೋಣ. ಹಾ ಸರಿ. ಓಕೆನಾ? ಇಷ್ಟ ಇದೆ ಕೇಳೋಕೆ. ನೈಟ್ ಹೊತ್ತು. ಗೈಸ್, ನಮ್ಮ ರಿಯಲ್ ಲೈಫ್ ಅಲ್ಲಿ ನಿಜವಾದ ಘಟನೆಗಳನ್ನ ನಾವು ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಅಂದ್ರೆ ನಮ್ಮ ಲೈಫಲ್ಲಿ ನಡೆದಿರೋ ಅಂತ ನಿಜವಾದ ದೆವ್ವ ನೋಡಿರೋಂಥ ಘಟನೆಗಳಿದೆ. ಸೊ ಅದು ಸಣ್ಣ ಅವ್ರ ಲೈಫಲ್ಲೂ ಕೂಡ ಇದೆ. ಧನ್ಯವಾದ. ನಿಮ್ ಲೈಫಲ್ಲಿ ಇದೆಯಾ? ಇದೆ, ಅದನ್ನ ಮರ್ತ್ ಬಿಟ್ಟಿದ್ದೀನಿ. ಯಾಕಂದ್ರೆ ಅದನ್ನ ಮನ್ಸಲ್ಲಿ ಇಟ್ಕೊಂಡ್ರೆ ಭಯ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಮರ್ತ್ ಬಿಟ್ಟಿದ್ದೀನಿ. ಹೇಳಲೇಬೇಕು ಎಲ್ಲ. ಇವತ್ತು ಹೇಳಿ ಅದನ್ನ. ಓಕೆನಾ? ನೈಟ್ ವ್ಲಾಗ್ ಮಾಡಿ ಅದನ್ನ ಸಪರೇಟ್ ಆಗಿ ಅಪ್ಲೋಡ್ ಮಾಡ್ತೀವಿ ಗೈಸ್. ಹಾರರ್ ವ್ಲಾಗ್ ಅಂತ ಮಾಡ್ತೀವಿ, ಹಾರರ್ ಸ್ಟೋರಿ ವ್ಲಾಗ್ ಅಂತ. ಅದನ್ನು ನೋಡಿ ಸಖತ್ತಾಗಿರುತ್ತೆ. ಬನ್ನಿ ಫಸ್ಟ್ ಅಪ್ಲೋಡ್ ಮಾಡ್ಬಿಟ್ಟು ಬರೋಣ ವಿಡಿಯೋನ. ಮತ್ತೇನೇನ್ ಗೊತ್ತಾ, ನಾನು ಫ್ರೆಶ್ ಅಪ್ ಆಗಿಲ್ಲ, ಸ್ನಾನ ಎಲ್ಲ ಮಾಡ್ಬೇಕಷ್ಟೆಲ್ಲ ಕೆಲಸ ಆಗಿಯೇ ಮಾಡ್ತೀನಿ ಅಂತ. ಈ ತರ ಇದ್ದಾಳೆ ಒಂದು ಅಂತ ಬೈಬೇಡಿ ಆಯ್ತಾ? ಪರವಾಗಿಲ್ಲ ಅಮ್ಮ, ಮನೇಲಿ ಇದ್ರೆ ಎಲ್ಲಾರು ಹಿಂಗೆ ಇರ್ತಾರೆ. ಅದಕ್ಕೆ ಅದನ್ನ ಡೈಲಿ ವ್ಲಾಗ್ ಅಂತ ಹೇಳೋದು. ನ್ಯಾಚುರಲ್ ಆಗಿ ನಾವು ಮಾಡ್ತೀವಲ್ವಾ ಇವಾಗ ವ್ಲಾಗು, ನ್ಯಾಚುರಲ್ ಆಗೇ ಇರ್ಬೇಕು. ನೋಡಿ ಇವಾಗ ನೀವು ಸಿಂಪಲ್ ಆಗೇ ಇದ್ದೀರಪ್ಪ. ಇನ್ನು ಸ್ನಾನ ಮಾಡ್ಬೇಕಲ್ಲ. ಸರಿ, ಹೋಗಿ ಮಾಡಿ. ಕೆಲಸ ಎಲ್ಲ ಆದ್ಮೇಲೆ ಮಾಡ್ತೀನಿ. ಇವತ್ತು ಫುಲ್ಲು ಟೈರ್ಡ್ ಆಗಿ ಹೋಗಿದ್ದೀರಲ್ಲ, ಅಮ್ಮ ಇಲ್ಲ ಅಂದ್ರೆ ಫುಲ್ಲು ಕೆಲಸ. ಬನ್ನಿಮ್ಮ, ಗಾಡಿ ಎತ್ತಿ ಹೊರಡೋಣ. ಗೈಸ್, ವಿಡಿಯೋ ಪೋಸ್ಟ್ ಮಾಡಕ್ ಬಂದಿದ್ವಿ. ಸೊ ಸಣ್ಣವ್ರು ಇಲ್ಲಿ ಫಿಶ್ ನೋಡಿ ಕಾಲ್ ಮಾಡಿದ್ರು, ಫಿಶ್ ತಗೋತಾ ಇದಾರೆ. ಯಾವ್ದು? ಬೂತಾಯಿ ಮತ್ತು ಬಂಗುಡೆ. ಯಾವ್ದಾದ್ರು ಓಕೆ. ನಿಮ್ಗೆ ಯಾವ್ದು? ನನಗೆ ಗೊತ್ತಿಲ್ಲಲ್ಲ ಫಿಶ್ ಬಗ್ಗೆ. ಎಲ್ಲೇ ಬಂಗುಡೆ ಅಕ್ಕ? ಏಡಿ ಇಲ್ವಾ? ಇದನ್ನು ಮಾತ್ರ ಬೂತಾಯಿ ಅಕ್ಕ. ಎಷ್ಟಾಯ್ತು ಮಾ ಇದು ಕೆಜಿ? ಬೂತಾಯಿ ಮಲ್ಲವ? ಇಲ್ಲಿ ಹೆಂಗ್ ಸೇಲ್ ಮಾಡ್ತಾರೆ? ಬೊಚ್ಚ ಇಲ್ಲಿ ಬೇಕಾ? ಮಾಡೋದು ಬೇಕಂತ ತಗೊಳ್ಳುವ. ನಿಮಗೆ ಬೇಕಂದ್ರೆ ಇದು ಫ್ರೈ ಮಾಡ್ಲಿಕ್ಕೆ ಬೂತಾಯಿ ತೆಗಿವ. ಬೂತಾಯಿ ಚೂರು ಕೊಡ್ಲೆ, ಅರ್ಧ ಕೊಡ್ಲೆ. ಒಂಜಿ ಬೊಚ್ಚಿ ಅರ್ಧ. ಯಾವ ಅಕ್ಕ ತಿನ್ನೋದಿಲ್ಲ ಅದಕ್ಕೆ. ಅರ್ಧ ಕೆಜಿ ಎಷ್ಟು? 100 ರೂಪಾಯಿ ಅರ್ಧ ಕೆಜಿ ಫಿಶ್. ಗಾಯ್ಸ್, ಇಲ್ಲೆಲ್ಲ ಫಿಶ್ ನೋಡಿದಾರಲ್ವಾ, ಹಿಂಗೆ ರೋಡಲ್ಲೂ ಮಾರ್ಕೊಂಡು ಬರ್ತಿರ್ತಾರೆ ಈ ಸೈಡೆಲ್ಲ. ಅಂದರೆ ಮಂಗಳೂರು ಸೈಡು ಮತ್ತು ಈ ಕೇರಳ ಸೈಡು, ಅಂದರೆ ಬೀಚ್ಗಳ ಸೈಡೆಲ್ಲ ಇದೇ ಥರ ಮಾರ್ಕೊಂಡು ಬರ್ತಾರೆ. ನೋಡಿ, ಅವರು ಸೈಕಲಲ್ಲೂ ಬರ್ತಾರೆ ಮತ್ತು ಗಾಡಿಯಲ್ಲೂ ಬರ್ತಾರೆ. ಮನೆಗೂ ಈ ಥರ ಗಾಡೀಲಿ ಬರ್ತಿರ್ತಾರೆ. ನಾವಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ವಿ ನೋಡಿ. ಇಲ್ಲೇ ಟವರ್ ಸಿಗೋದು ಅಂದರೆ ಸಣ್ಣವರ ಅಪ್ಪ ಇದ್ದಾರಲ್ಲ, ಪೋಸ್ಟ್ ಆಫೀಸ್ ಇದು.
ಸೊ ಇಲ್ಲಿ ಕುತ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ವಿ. ಹಂಗೆ ಅವರು ಸೌಂಡ್ ಮಾಡಿದ್ರು, ಪಾಮ್ 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 ಅಂತ ಸೌಂಡ್ ಬಂತು. ಸಣ್ಣ ಓಡೋದ್ರು ಫಿಶ್ ಬಂತು ಅಂತ. ಫ್ರೈ ಮಾಡ್ಕೊಂತ ತಿನ್ನೋಕ್ಕಾಗುತ್ತೆ ನೈಟಿಗೆ. ಫ್ರೈ ಮಾಡ್ಕೊಂಡ ಅಂದ್ಲು, ಆದ್ರೆ ನಾನು ಬೇಕು ಅಂತ ಅಂದೆ. ನಿಮಗೆ ಇಷ್ಟನಾ ಫಿಶು? ಹಾ, ಟ್ರೈ ಮಾಡುವ ಅಲ್ವಾ, ಬೆಂಗಳೂರು ಹೋದ ನಂತರ ತಿನ್ಲಿಕ್ಕೆ ಆಗುದಿಲ್ಲ ಅಲ್ವಾ. ಇಲ್ಲೆಲ್ಲ ಹಿಂಗೆ ಅಲ್ವಾ, ಮನೆ ಹತ್ರ ಗಾಡಿಯಲ್ಲಿ ಬರುತ್ತೆ ಫಿಶ್. ಬರುತ್ತೆ, ನಮ್ ಸೈಡ್ ಎಲ್ಲ ಎಲ್ಲಿ ಬರುತ್ತೆ, ನಾವೇ ಅಂಗಡಿ ಹುಡ್ಕೊಂಡು ಹೋಗ್ಬೇಕು. ಇಲ್ಲೆಲ್ಲ ಬರುತ್ತೆ, ನಮ್ಮ ಮನೆ ಮೇಲೇನೂ ಬರುತ್ತೆ. ಆದ್ರೆ 100 ರೂಪಾಯಿ ಕಮ್ಮಿ ಅಲ್ಲ, ಇಲ್ಲಿ ಫಿಶ್ ಕಮ್ಮಿನೂ ಇರುತ್ತೆ ರೇಟ್. ಗೈಸ್ ಇದೆ ನೋಡಿ ಓಲ್ಡ್ ಪೋಸ್ಟ್ ಆಫೀಸ್. ನಿಮ್ಮ ಅಪ್ಪನ ನೀವು ಚಿಕ್ಕ ವಯಸ್ಸಿಂದ ಇದೇ ಪೋಸ್ಟ್ ಆಫೀಸ್ ಅಲ್ಲೇ ನೋಡ್ತಿದ್ರಾ? ಹೌದು, ಇಲ್ಲಿ ಬಂದು ಅಡಗಿ ಕೂತ್ಕೋತಿದ್ದೆ ಇದ್ರೊಳಗಡೆ ಏನ್ ಮಾಡ್ತಿದ್ರಿ? ಏನ್ ಗೊತ್ತಾ, ನಾನು ನಿಮ್ಗೆ ಹೇಳ್ತೀನಿ, ಜೋರಾಗಿ ಮಾತಾಡಿ ಪರವಾಗಿಲ್ಲ, ಅದ್ಯಾಕೆ ಬಚ್ಚಿಕೊಂಡು ಮಾತಾಡ್ತೀವಿ. ಸ್ಟೋರಿ ಹೇಳ್ತೀನಿ ನಿಮ್ಗೆ. ಏನ್ ಸ್ಟೋರಿ? ಎಂತ ಗೊತ್ತಾ, ಇದು ಪೋಸ್ಟ್ ಆಫೀಸ್ ಅಲ್ಲ, ಇಲ್ಲಿ ಹಿಂದ್ಗಡೆ ಇದ್ದಿದ್ದು ಅಂಗನವಾಡಿ. ತೋರಿಸ್ತೀನಿ ನನಗೆ. ಅಂಗನವಾಡಿ ಇತ್ತಾ? ನೀವ್ ಹೋಗ್ತಿದ್ರ ಅಂಗನವಾಡಿಗೆ? ಇದೇ ಅಂಗನವಾಡಿ ಹೋಗ್ತಿದ್ದು. ಹೌದಾ ಗೈಸ್, ಇದು ಸಣ್ಣವರ ಅಂಗನವಾಡಿ ಅಂತೆ. ಅಂಗನವಾಡಿ ಇದೆಲ್ಲ ಚೇಂಜ್ ಮಾಡಿದ್ದಾರೆ ಇವಾಗ. ಓಕೆ. ಸೊ ನಾನು ಇಲ್ಲೇ ಮಲ್ಕೋತಿದ್ದೆ ಅಂಗನವಾಡಿಲಿ. ಓಕೆ. ಅದನ್ನ ಕೋಳಿ ಫಾರ್ಮ್ ಆಗಿ ಎಲ್ಲ ಕನ್ವರ್ಟ್ ಮಾಡಿದ್ರು. ಆಮೇಲೆ ಏನ್ ಗೊತ್ತಾ, ಇಲ್ಲಿ ಲಾಕ್ ಹಾಕೋರು ಟೀಚರ್. ನೀವಿರೋ ಜಾಗನ ಕೋಳಿ ಫಾರ್ಮ್ ಮಾಡಿದ್ರ? ಇವಾಗ ಮಾಡಿದ್ದಾರೆ. ಅದೇ ಅದಕ್ಕೆ ಕೋಳಿ ತರನೇ ಇದೀರ ನೀವು. ಲಾಕ್ ಆಗ್ತಾ ಇದ್ರು ಮೊನ್ನೆ ಇಲ್ಲಿ. ಯಾಕೆ ಹೇಳಿ, ಮಕ್ಳು ಹೊರಗಡೆ ಹೋಗ್ಬಾರ್ದು ಅಂತ. ಇಲ್ಲಿ ಮಕ್ಳಿಗೆ ಬೇಯಿಸಿ ಕೊಡ್ತಾರಲ್ಲ, ಕಡ್ಲೆ ಮತ್ತೇನೇನೋ ಮಾಡ್ತಾರಲ್ಲ, ಅದೆಲ್ಲ ಎಲ್ಲಿ ಸ್ಟಾಕ್ ಮಾಡ್ತಿದ್ರು ಗೊತ್ತಾ? ಬನ್ನಿ ತೋರಿಸ್ತೀನಿ. ಏನು? ಇದರೊಳಗಡೆ ಕಡ್ಲೆ ಅದು ಇದು ಅಲ್ಲಿ ಬೇಯಿಸುವಂತ ಮೊಟ್ಟೆ ಎಲ್ಲ ಇಲ್ಲಿ ಇಡ್ತಿದ್ರು. ಆಯ್ತಾ, ಟೀಚರ್ ಬರ್ಬೇಕಾದ್ರೆ ನಾನು ಟೀಚರ್ ಬಾಗಿಲು ತೆಗಿತಾರಲ್ಲ, ಅವ್ರ ಹಿಂದೆ ಬರುದು. ಅವ್ರ ಹಿಂದೆ ಬಂದು ಇಲ್ಲಿಗೆ ಡೈರೆಕ್ಟ್ ಅಲ್ಲಿ ಅದ್ರೊಳಗೆ ಹೋಗ್ತಾರೆ. ನಾನು ಸೀದಾ ಪಪ್ಪರಲ್ಲಿ ಹೋಗೋದು, ಅಡಗಿ ಕೂತ್ಕೊಳ್ಳೋದು ಅದ್ರೊಳಗೆ. ಯಾಕೆ ನಂಗೆ ಇಷ್ಟ ಇರ್ಲಿಲ್ಲ, ಸ್ಕೂಲ್ ಇಷ್ಟ ಇರ್ಲಿಲ್ವಾ? ಪಪ್ಪ ಇಲ್ಲೇ ಇರ್ತಿದ್ರಲ್ಲ, ಅಪ್ಪನ ಜೊತೆ ಇರಕ್ಕೆ ಇಷ್ಟ. ಅಲ್ಲಿ ಅಲ್ಲೇ ಇರ್ತಿದ್ದೆ, ಅದೇ ಪ್ಲೇಸ್ ಅಲ್ಲಿ ಇರ್ತಿದ್ದೆ, ಅಲ್ಲಿ ಅಡಗಿ ಕೂತ್ಕೋತಾ ಇರ್ತಿದ್ದೆ. ಇದು ಹೆವಿ ಮೆಮೊರಿಯಬಲ್ ಪ್ಲೇಸ್ ಅಂತೆ ಸಣ್ಣವರಿಗೆ. ಇಲ್ಲೊಂದಿತ್ತು ಈ ತರ ಅಡ್ಡ. ಇದೆಲ್ಲ ಕುತ್ಕೋತಿದ್ರಾ? ಆಟ ಆಡ್ತಿದ್ದೆ ಜಾಸ್ತಿ. ಅದರಲ್ಲೊಂದು ಎಷ್ಟು ಲೆಟರ್ ಬರ್ದಾಕಿದೀನಿ ಇದ್ರಲ್ಲ. ಗೈಸ್, ಹೊಸಲಿ ವ್ಲಾಗ್ ಅಲ್ಲಿ ಹೇಳಿದ್ವಿ ನಾವು ನಿಮ್ಗೆ, ಈ ಪೋಸ್ಟ್ ಆಫೀಸ್ ನ ತೋರಿಸಿ, ಇದ್ರಲ್ಲಿ ಜಾಸ್ತಿ ಲೆಟ್ರು ಏನೇನೋ ಬರ್ದು ಹಾಕೋದಂತೆ. ಮತ್ತೆ ಇಲ್ಲಿ ನೋಡಿ, ಇಲ್ಲೊಂದು ತುಕ್ಕಿ ಹಿಡ್ದಿರೋ ಚೇರ್ ಇದೆ. ಸೊ ಇಲ್ಲಿ ಕುತ್ಕೋತಿದ್ರಂತೆ ಸಣ್ಣವರು, ಚಿಕ್ಕ ವಯಸ್ಸಲ್ಲಿ ಕುತ್ಕೋತಿದ್ರಂತೆ. ಈಗಲೂ ಬಂದಿದ ತಕ್ಷಣ ಇಲ್ಲಿ ಕುತ್ಕೊಂಡು ಹೇಳ್ತಾ ಇದ್ರು. ಎಷ್ಟು ಮೆಮೊರಿ ಇದೆ ಅಲ್ಲ ನಿಮ್ಗೆ. ಜಾಸ್ತಿ ಕಂಬಾಟ ಎಲ್ಲ ಆಡ್ತಿದ್ದೆ ಇದ್ರಲ್ಲಿ. ಕಂಬಾಟ ಜಾಸ್ತಿ ಮೆಮೊರಿ ಇಲ್ಲಿ. ಒಟ್ಟಿಗೆ ಇವಾಗ ಅಪ್ಪ ಬರ್ತಾರಲ್ಲ, ಅಪ್ಪನ ಕರ್ಕೊಂಡು ಹೋಗ್ಬೇಡ. ಅದೇ ಒಟ್ಟಿಗೆ ಹೋಗೋಣ, ಸರಿನಾ? ಗೈಸ್, ಇವಾಗ ಅಪ್ಪ ಒಂದು ಕೆಲಸ ಮಾಡ್ತಿದ್ದಾರೆ. ಅದನ್ನ ಒಂದು ಪೋಸ್ಟ್ ಲಾಸ್ಟಿಗೆ ಇಲ್ಲೊಂದು ಬಸ್ ಬರುತ್ತೆ, ಆ ಬಸ್ಸಿಗೆ ಕೊಡ್ತಾರೆ. ಅವಾಗ ಅವ್ರ ಕೆಲಸ ಮುಗಿಯುತ್ತೆ. ಅದನ್ನ ಮುಗಿಸ್ಕೊಂಡು ಇವಾಗ ನಾವು ಇಲ್ಲಿಂದ ಮನೆಗೆ ಹೋಗ್ತೀವಿ. ಅವ್ರನ್ನೂ ಕರ್ಕೊಂಡು ಹೋಗೋಣ, ಇಲ್ಲ ಅಂದರೆ ಅವರು ಅಷ್ಟು ದೂರ ಈ ಬಿಸಿಲಲ್ಲಿ ನಡಿಬೇಕು, ತುಂಬ ದೂರ ನಡಿಬೇಕು. ದಿನಕ್ಕೆ ಅವ್ರ ಅಪ್ಪ 6 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾರೆ. ತುಂಬ ಅಂದರೆ ತುಂಬಾ ಕಷ್ಟ ಇಲ್ಲಿ ನಡೆಯೋದು, ಅದು ಈ ಬಿಸಿಲಲ್ಲಿ ನಡೆಯೋದು. ಬೆಳಗ್ಗೆ ಬರಬೇಕಾದ್ರೂ ನಡ್ಕೊಂಡು ಬರ್ತಾರೆ, ಒಂದು ಬಸ್ ಇರಲ್ಲ ಇಲ್ಲಿ. ಅಂದರೆ ಅವ್ರು ಬರೋದು ಒಳಗಡೆ ರೂಟಿಂದ, ಸೊ ಅಲ್ಲಿಗೆ ಬಸ್ ಇಲ್ಲ. ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಕಷ್ಟಪಡ್ತಾರೆ ಅವರಪ್ಪ. ಈಗಲೂ ಕಷ್ಟಪಡ್ತಾನೇ ಇದ್ದಾರೆ. ಸೊ ಆ ಕಷ್ಟಕ್ಕೆ ಒಂದು ಎಂಡನ್ನು ಸಿಗಲೇಬೇಕು. ಅದನ್ನು ನಾವಿಬ್ಬರು ಸೇರಿ ಏನಾದರೂ ಒಂದು ಮಾಡೇ ಮಾಡ್ತೀವಿ. ಅದು ಸೀಕ್ರೆಟು, ಏನಿಲ್ಲ. ಇದು ಒಳಗಡೆ ಪೋಸ್ಟ್ ಆಫೀಸ್ ತೋರಿಸಿದ್ದೀರಾ? ಪೋಸ್ಟ್ ಆಫೀಸು ಅಪ್ಪ ಏನು ಕೆಲಸ ಮಾಡ್ತಿದ್ದಾರೆ? ಪಪ್ಪ ಇಲ್ಲಿ ನೋಡಿ ಕೆಲಸ ಮಾಡ್ತಾ ಇದ್ದಾರೆ. ಪಪ್ಪನ ಪೋಸ್ಟ್ ಆಫೀಸ್ ಇದು. ಪಪ್ಪ ಇಲ್ಲಿ ಕೂತು ಕೆಲಸ ಮಾಡ್ತಾರೆ. ಪೋಸ್ಟ್ ಮಾಸ್ಟರ್ ಅವರು ಬ್ಯುಸಿ ಇದ್ದಾರೆ ನೋಡಿ. ಇದು ಪೋಸ್ಟಲ್ ಇದು ಫೋನು, ಫುಲ್ಲು ಡೀಟೇಲ್ಸ್ ಎಲ್ಲ ಇದರಲ್ಲೇ. ಅಲ್ಲೋ ಪಪ್ಪ? ಹೌದು. ನಾನು ಒಂದೊಂದ್ಸರಿ ಹೆಲ್ಪ್ ಮಾಡ್ತೀನಿ ಪಪ್ಪನಿಗೆ, ಇದರಲ್ಲಿ ಬರೆದು ಕೊಡ್ತೀನಿ ಯಾವಾಗಾದರೂ ಒಂದೊಂದ್ಸರಿ ಅಷ್ಟೇ. ಇವಾಗ ಫುಲ್ ಬ್ಯುಸಿ ಇದ್ದಾರೆ ನೋಡಿ. ಮತ್ತು ಇದು ಯಾವಾಗಿಂದ ಇದೆ, ಸ್ವಾಮಿ ವಿವೇಕಾನಂದ ಅವರ ಫೋಟೋ. ಇದು ಪಪ್ಪಂದು ಫೈಲ್ಸ್ ಎಲ್ಲ ನೋಡಿ, ಇಲ್ಲಿ ಈ ವಾರ್ಡ್ರೋಬಲ್ಲಿ ಇಟ್ಟಿದ್ದಾರೆ ಓಲ್ಡ್ ಫೈಲ್ಸ್ ಎಲ್ಲ. ಇಲ್ಲಿ ಪೋಸ್ಟ್ ಮ್ಯಾನ್ ಅಣ್ಣ ಕೂತ್ಕೋತಾರೆ, ಇಲ್ಲಿ ಪಪ್ಪ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಕೂತಿದ್ದಾರೆ ಪಾಪ, ಫುಲ್ ಬೆವ್ತೋಗಿದ್ದಾರೆ. ಈಗ ಇಲ್ಲಿ ಅಪ್ಲೋಡ್ ಮಾಡಿ ಆಯಿತು, ಇವಾಗ ಹೊರಡೋದಷ್ಟೇ. ಅಪ್ಪನಿಗೆ ವೆಯ್ಟ್ ಮಾಡ್ತಾ ಇದೀವಿ. ಅಪ್ಪ ನನ್ನ ಕರ್ಕೊಂಡು ಒಟ್ಟಿಗೆ ಹೋಗುವ. ಪಪ್ಪನ ಕೆಲಸ ಮುಗೀತು. ಇವಾಗ ನಾನು ಮುನ್ನು ಪಪ್ಪ 3 ಜನನು ಮನೆಗೆ ಹೋಗ್ತೀವಿ. ಮತ್ತು ಇವಾಗ ಏನಪ್ಪ ಅಂತ ಅಂದರೆ, ಪೋಸ್ಟಲ್ ಬ್ಯಾಗ್ ಇದೆ ಅಲ್ವಾ, ಅದನ್ನು ಬಸ್ಸಲ್ಲಿ ಕೊಡಬೇಕು ನೋಡಿ. ಅವರ ಕೈಯಲ್ಲಿದೆ ಆ ಬ್ಯಾಗ್ನ, ಬಸ್ಸಲ್ಲಿ ಕೊಡಬೇಕು. ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಂದ ಬರೋಷ್ಟಲ್ಲೇ ಇವಾಗ 2 o'clock ಆಗೋಯ್ತು ನೋಡಿ. ಮನೆ ಹೆಂಗಿದೆ ಅಂತ. ಇವಾಗ ವೆದರ್ ಅಂತೂ ಫುಲ್ಲು ಬಿಸಿಲು, ಈಚೆ ಕಣ್ಬಿಡೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲಿದೆ ಬೇಸಿಗೆಗಾಲದಲ್ಲಿ ನೋಡಿ. ನಮ್ಮ ಧನ್ಯ ಅವರು ವ್ಲಾಗ್ ನೋಡ್ತಾ ಇದ್ದಾರೆ. ಧನ್ಯ ಅವರು ವ್ಲಾಗ್ ಇಟ್ಟಿದ್ದಾರೆ. ಎಲ್ಲಿದ್ದೀರಮ್ಮ?
ಓ ಇಲ್ಲಿದ್ದೀರಾ? ಏನ್ ರೆಡಿ ಮಾಡಿದೀರಾ ನಮ್ಗೆ ಬಿಸಿಲಲ್ಲಿ ಬಂದಿರೋರಿಗೆ? ಜ್ಯೂಸ್ ರೆಡಿ ಮಾಡಿದ್ದೀನಿ. ನೆಕ್ಸ್ಟ್ ಊಟಕ್ಕೆ ಎಗ್ ರೋಸ್ಟ್ ಮಾಡಿದ್ದೀನಿ. ಎಗ್ ರೋಸ್ಟಾ? ತೋರಿಸಿ ಹೆಂಗಿದೆ ಎಗ್ ರೋಸ್ಟ್ ಮತ್ತೆ ಜ್ಯೂಸ್. ಯಾವ ಜ್ಯೂಸು? ವಾಟರ್ ಮೆಲನ್. ವಾವ್, ನೋಡಿ ಗೈಸ್, ತಿನ್ಬೇಕು ಬೇಗ. ಎಗ್ ಗೀ ರೋಸ್ಟ್ ಮಾಡಿದ್ದಾರೆ. ಸೂಪರ್ ಧನ್ಯಮ್ಮ. ಮನೇಲಿ ನಿಮ್ನ ಬಿಟ್ಟೋಗಿದ್ದಕ್ಕೂ ಸಾರ್ಥಕ ಆಯ್ತು. ಏನಾದ್ರು ಅದೇ ಕುಕ್ ಮಾಡಿದಿರಲ್ವಾ, ಅದೇ ಕೆಲಸ ಮಾಡಿದೀರಾ ಅಂತಾನೆ ಹೇಳ್ತಾರ. ನೋಡಿ ಗೈಸ್, ವಾಟರ್ ಮೆಲನ್ ಜ್ಯೂಸ್ ಮಾಡಿದ್ದಾರೆ. ಫ್ರಿಜ್ ಇಂದ ಓಡ್ ಬಂದು ಎತ್ಕೊಂಡು ಕುಡಿಯೋದಕ್ಕೆ ಕಾಯ್ತಾ ಇದಾರೆ. ಅಷ್ಟು ಬಿಸಿಲು ಪಾಪ, ಉರಿ ಮೊಕ್ಕ ಎಲ್ಲ ಉರಿ ಅಲ್ವಾ ಅಮ್ಮ? ಹೋಗೋಣ ಇದು ಇವಾಗ ಹಾಸ್ಪಿಟಲ್ಗೆ, ಸ್ವಲ್ಪ ಹೊತ್ತು ಫೋನ್ ಚಾರ್ಜ್ ಆಗ್ಲಿ. ಓಕೆನಾ? ಚೆನ್ನಾಗಿದೆ ಜ್ಯೂಸು. ಅಕ್ಕ ಹೆಂಗ್ ಮಾಡಿದ್ದಾರೆ? ಚೆನ್ನಾಗಿದೆ. ಅಕ್ಕನಿಗೆ ಹೇಳಿ ಥ್ಯಾಂಕ್ಸ್ ಅಂತ. ಥ್ಯಾಂಕ್ಸ್ ಎಲ್ಲ ಬೇಡ, ನಾನು ಡೈಲಿ ಮಾಡಿ ಕುಡಿತಾನೆ ಇರ್ತೀನಿ. ಹೌದಲ್ಲ? ಫ್ರೂಟ್ಸ್ ಜ್ಯೂಸ್ ಪ್ರೇಮಿ ನಮ್ಮ ಧನ್ಯ ಅವರು. ಯಾವ ಜ್ಯೂಸ್ ಕೊಟ್ರು ಬಿಡಲ್ಲ, ಬಟ್ ಫ್ರೂಟ್ ಜ್ಯೂಸ್ ಅಂದ್ರೆ ಜಾಸ್ತಿ ಮಾಡ್ಕೊಂಡು ಕುಡಿತಾರೆ, ಹೆಲ್ತಿಗೆ ಒಳ್ಳೇದಂತ ಅಲ್ವಮ್ಮ? ಧನ್ಯ ಅವರು ನಾಯಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ, ಬಾರ್ಬಿ ಜೊತೆ. ನಾವು ಈಗಷ್ಟೇ ಊಟ ಮಾಡಿದ್ವಿ. ಅಂದರೆ ಎಗ್ ಏನೋ ಮಾಡಿದ್ರಲ್ಲ, ಮಸಾಲ ಗ್ರೇವಿ, ಅಂದರೆ ಗೀ ಗ್ರೇವಿ ಮಾಡಿದರು. ಸೊ ಅದನ್ನು ತಿನ್ಕೊಂಡು ಇವಾಗ ಸಣ್ಣವ್ರನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಸನ್ಮಾ ಬನ್ನಿ, ಅಮ್ಮ ಬರೋಷ್ಟಲ್ಲಿ ಬೇಗ ಬರೋಣ, ಸರಿನಾ? ಸರಿ ಆಯ್ತು. ಹಾಸ್ಪಿಟಲ್ಗೆ ಹೋಗಿ. ಹಾಂ ಧನ್ಯಮ್ಮ, ಬಾಯ್. ಸರಿ, ಹುಷಾರಾಗಿ. ಆರಾಮಾಗಿ ಚೆನ್ನಾಗಿ ನಿದ್ದೆ ಮಾಡಿ, ರೆಸ್ಟ್ ಮಾಡಿ. ಹಾಂ ಸರಿ, ಹೆಲ್ಮೆಟ್ ಹಾಕ್ಬೇಕು. ಹಾಂ ಸರಿ, ಹೆಲ್ಮೆಟ್ ಹಾಕೊಂಡು ಹೋಗೋಣ. ಸರಿಮಾ, ರೆಡಿನಾ? ಗೈಸ್, ಇವಾಗ ಹೆಲ್ಮೆಟ್ ಹಾಕ್ಕೊಂಡು ನಾನು ಮತ್ತು ಸಣ್ಣವರು ಇದೇ ಟೂ ವೀಲರಲ್ಲಿ ಹೋಗಬೇಕು. ಈಚೆ ಎಷ್ಟು ಬಿಸಿಲಿದೆ ಅಂತ ಅಂದರೆ ಹೊರಗಡೆ ಕಾಲಿಡೋಕ್ಕಾಗ್ತಿಲ್ಲ. ನಾವು ಮಳೆಗಾಲದಲ್ಲಿ ಬರಬೇಕು ಗೈಸ್. ಇಲ್ಲಿ ಎಷ್ಟು ಎಂಜಾಯ್ ಮಾಡ್ಬೋದು ಗೊತ್ತಾ ಮಳೆಗಾಲದಲ್ಲಿ, ಅಷ್ಟು ಸಖತ್ತಾಗಿರುತ್ತೆ. ಇಲ್ಲಿ ನೀರೆಲ್ಲ ಹರಿತಾ ಇರುತ್ತೆ, ಮತ್ತು ಏಡಿ ಎಲ್ಲ ಇರುತ್ತೆ, ಏಡಿ ಹಿಡಿಯೋದಕ್ಕೆ ಹೋಗ್ಬೋದು, ಫಿಶ್ ಹಿಡಿಯೋದಕ್ಕೆ ಹೋಗ್ಬೋದು. ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಊರಲ್ಲಿದ್ದರೆ. ಬಟ್ ಇವಾಗಂತೂ ಹೆವಿ ಬಿಸಿಲು ಅಲ್ವಮ್ಮ? ಹೌದು, ಹೊರಗಡೆ ಓಡಾಡೋಕ್ಕಾಗಲ್ಲ. ನೋಡಿ, ಇವ್ರು ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಇವಾಗ ಪಿಂಪಲ್ಸ್ನ ಕಮ್ಮಿ ಮಾಡ್ಕೋಬೇಕು ಅಂತ ಡಾಕ್ಟರ್ ಸಜೆಷನ್ ತೊಗೊಳೋದಕ್ಕೆ ಹೋಗ್ತಿದ್ದಾರೆ. ಬನ್ನಿ ಹೊರಡೋಣ. ಹೋಗ್ಬಿಟ್ಟು ಬರೋಣ. ಧನ್ಯಮ್ಮ, ಏನು ಪೋದು ಬರ್ಪೆ? ಅವು ಪೋದು ಬಲೆ ಜಾಗೃತಿ ಅವ. ಹಾಂ, ಜಾಗೃತೆ ಆವ ಎಲ್ಲೈತೆ ಹಾವು? ಏನ್ಮಾ ನಿಮ್ಮ ಅಕ್ಕ ಹಾವು ಹಾವು ಅಂತವ್ರೆ? ಜಾಗೃತೆ ಹಾವು. ಬಾಯ್ ಬಾಯ್ ಹಾವು ಹಾವು. ನಾನಾ ಇವ್ರೊಟ್ಟಿಗೆ ತುಳುಟೆ ಪಾತೇರು. ಓಕೆನಾ? ತುಳುಟೆ ಪಾತೇರಾ? ಹಾಂ ಸರಿ, ಪಾತೇರು. ಬರೋಣ, ನಿಜ ಬರಲ್ಲ. ಅದಕ್ಕೆ ನಾನು ಮಾತಾಡೋಣ. ತುಳು ರೆಸ್ಪೆಕ್ಟ್ ಕೊಡಲ್ಲ. ರೆಸ್ಪೆಕ್ಟ್ ಅಂದ್ರೆ ಏನು, ಯಾವ ತುಳುವಲ್ಲಿ ಯಾವ ತರ ರೆಸ್ಪೆಕ್ಟ್ ಕೊಡೋದು ಅಂತ ನೀವ್ ಹೇಳ್ಕೊಟ್ರೆ ನಾನು ಕಲಿಬೋದಪ್ಪ. ಪಾತಿರ್ಲೆ. ಪೋದು ಬರ್ಪೆ. ಹಾ, ಪೋದು ಬಲೆ. ಹಾ, ಪೋದು ಬರ್ಪೆ. ನೀವು ಪೋದು ಬರ್ಪೆ ಅಂದ್ರಲ್ಲ, ನೀವೆಲ್ಗೂ ಹೋಗ್ತಿದ್ದೀರಾ ಅನ್ಕೊಂಡೆ. ಇಲ್ಲ, ನಿಮ್ಮನ್ನ ನಾನು ಹೇಳಿದ್ದು. ಗೈಸ್, ಇಲ್ಲಿ ಪಪ್ಪ ಕೆಲಸ ಮಾಡ್ತಿದ್ದಾರೆ. ಅವರ ತಲೆ ಸ್ವಲ್ಪ ಕಾಣಿಸ್ತಿದೆ ಅಷ್ಟೇ. ಇದು ನಮ್ಮ ಮನೆ ಸ್ವಲ್ಪ ಅಷ್ಟೇ. ನೋಡಿ, ನಮ್ಮ ಮನೆ ಕಾಣಿಸ್ತಿದೆ ಮೇಲೆ ರೋಡಿಂದ ಅಂತ. ಇಲ್ಲಿ ಕಾಣಿಸ್ತಿದ್ದಾರೆ, ಪಪ್ಪ ಕಾಣಿಸ್ತಿದೆ ಇಲ್ಲಿ. ಅದೇ ಪಪ್ಪ. ಹೌದು, ಹೆವಿ ಬಿಸಿಲಿದೆ ಗೈಸ್ ಇಲ್ಲಿ. ನೋಡಿ, ಮುನ್ನು ಗಾಡಿ ತಗೊಂಡು ಹೋಗ್ತಾ ಇದ್ದಾರೆ. ಅಯ್ಯೋ ದೇವರೇ, ಇವರು ದುಡ್ಕೊಂಡು ಹೋಗ್ತಿದಾರ ಅಲ್ಲ ತಳ್ಕೊಂಡು ಹೋಗ್ತಿದಾರ, ಓಡಿಸ್ಕೊಂಡು ಹೋಗ್ತಿದ್ದೀರಾ ಅಂತಾನೆ ಗೊತ್ತಾಗ್ತಿಲ್ಲ. ಹೌದು ನೋಡಿ ಗೈಸ್, ಫೈನಲ್ ಇವಾಗ ಮನೆ ಹತ್ರ ರೀಚ್ ಆದ್ವಿ. ಮಮ್ಮಿ ಕೂಡ ಮನೆಗೆ ಬಂದಿದ್ದಾರೆ. ಸೊ ಬರ್ಬೇಕಾದ್ರೆ ಲೇಟ್ ಆಯ್ತು ಗೈಸ್. ಎಷ್ಟು 6:30 ಆಯ್ತಲ್ಲ ಮನು? ಅಮ್ಮ ಬಂದಿರ್ತಾರಲ್ಲ ಈಗ. ಹಾ, ಅಮ್ಮ ಬಂದಿರ್ತಾರೆ ಇವಾಗ. ಮಾತಾಡ್ಸೋಣ ಅಮ್ಮನ್ನ. ಮಾತಾಡ್ಸೋಣ. ನೋಡಿ, 6:30 ಈ ತರ ಇದೆ ನಮ್ಮ ಮನೆ ವೆದರ್. ಸೂಪರ್ ಆಗಿದೆ ಅಲ್ಲ? ಗ್ರೀನರಿ ಅಲ್ಲ ಫುಲ್. ಆ ಕಡೆ ಎಲ್ಲ ಅದೆಲ್ಲ ಕಾಡು ಗೈಸ್, ದೊಡ್ಡ ಕಾಡು. ನೋಡಿ, ಇಲ್ಲಿ ದೊಡ್ಡ ದೊಡ್ಡ ಮರ ಇದೆ. ಅಲ್ಲಿ ಎಲ್ಲ ಸಹ ಕುಟುಂಬ ಕೂತು ಟೀ ತಿಂಡಿ ಎಲ್ಲ ಕುಡಿತಾ ಇದ್ದಾರೆ. ಅಮ್ಮ ಫುಲ್ ವೈಟ್ ಆಗ್ಬಿಟ್ಟಿದ್ದಾರೆ. ಹಾಯ್ ಮಮ್ಮಿ. ಹಾಯ್. ಪಪ್ಪ ಇಣುಕ್ತಾ ಇದ್ರು ಮೇಲೆಗೆ. ಎಲ್ಲರಿಗೂ ಸೇರಿಸಿ ತಂದಿರೋದು ಎಲ್ಲ ತಿಂಡಿ. ಫ್ರೂಟ್ಸ್. ಪಪ್ಪನಿಗೆ ಪರೋಟ, ಅಮ್ಮನಿಗೆ ಐತೆ ಚಕ್ಕುಲಿ. ನಾನ್ ತಿನ್ನಲ್ಲ. ಫ್ರೂಟ್ಸ್ ತಂದಿದ್ವಿ. ಮ್ಯಾಂಗೋ ತಿಂತೀರ ತಾನೆ? ಚಕ್ಕುಲಿ ತಿನ್ನಲ್ಲ ನಾನು. ತಿಂಡಿ ಅಮ್ಮ ಎಷ್ಟು ಮಿಸ್ ಮಾಡ್ಕೋತಿದ್ವಿ ಗೊತ್ತಾ ಮನೇನೆ ನಿಮ್ನ. ತುಂಬಾ ಬೋರಿಂಗು ಮನೆ. ಮದ್ವೆ ವಿಡಿಯೋ ನೋಡ್ತಾ ಇರ್ತಾರೆ. ನೀವು ನೋಡಿಲ್ಲ ಅಲ್ಲ ಅಮ್ಮ ಮದ್ವೆ ವಿಡಿಯೋ? ಟಿವಿಲಿ ಕನೆಕ್ಟ್ ಮಾಡಿದೀನಿ, ಟಿವಿಲಿ ಕುತ್ಕೊಂಡು ನೋಡ್ಬೋದು ನೀವು.
ಸರಿನಾ? ನೋಡೋಣ. ಏನೆಲ್ಲ ಇಷ್ಟಪಡ್ತೀರಾ ನನ್ನ ಬಗ್ಗೆ ಒಂದೆರಡು ಮಾತು? ಇವಳ ಬಗ್ಗೆ ತುಂಬಾ ಜನ ಅಲ್ಲಿ ಕೇಳಿದ್ರು ಚಿನ್ನು. ಹೌದಾ? ಎಲ್ಲರೂ ಹೇಳ್ತಿದ್ದಾರೆ ನಿಜ. ಚೆನ್ನಾಗಿ ಮಾತಾಡ್ತಾಳೆ, ಇವಾಗ ಆಕ್ಟಿವ್ ಆಗಿದ್ದಾಳೆ, ಅಲ್ಲೇ ಇರ್ಲಿ ಬ್ಯಾಂಗ್ಳೂರಲ್ಲೇ ಇರ್ಲಿ ಅಂತ ಹೇಳಿದ್ರು. ಹೌದಾ? ಹಂಗಂದ್ರೆ ಇದು ಟ್ರಾನ್ಸ್ಪೋರ್ಟ್ ಮಾಡ್ಕೊಂಬಿಡೋಣ ಬ್ಯಾಂಗ್ಳೂರಿಗೆ. ಧನ್ಯವಾದ ಧನ್ಯ ಅವರೇ. ಅಮ್ಮ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿರೋದು, ವ್ಲಾಗ್ ಎಲ್ಲ ಮಾಡ್ತಿರೋ ಧನ್ಯ ಅವರೇ. ಫೋನ್ ಇವಾಗ ಮಾಡ್ಲಿಕ್ಕೆ ಇವಾಗ ಹೊರಗಡೆ ಹೋಗಿದ್ವಲ್ಲಮ್ಮ, ಇವಾಗ ನೀವೇ ಸ್ಟಾರ್ಟ್ ಮಾಡಿ. ಬೆವ್ತಿದ್ದೆ, ಬಂದ್ಬಿಟ್ಟು ಸ್ನಾನ ಮಾಡಿದೆ. ಸ್ನಾನ ಮಾಡ್ಬಿಟ್ಟು ಬ್ಲಾಕ್ ಟೀ ಕುಡಿತಿದ್ದೆ. ಇವಾಗ ಫ್ರೆಶ್ ಆಗಿ ಕಾಣಿಸ್ತಿದ್ದೀರಾ ಸ್ನಾನ ಮಾಡಿ. ಅಂದ್ರೆ ಏನ್ ಗೊತ್ತಾ, ಫಾನ್ಸ್ ಸೀಕ್ರೆಟ್ ಸ್ವಲ್ಪ. ಹಾಸ್ಪಿಟಲ್ ಅಲ್ಲಿ ಡಾಕ್ಟ್ರು ನಮ್ಮ ಸಣ್ಣ ಅವರಿಗೆ ಕೊಟ್ಟಿರೋದು ತೋರಿಸ್ತಾರೆ ನೋಡಿ. ಸಣ್ಣ ತೋರಿಸಿ ಏನೇನ್ ಕೊಟ್ಟಿದ್ದಾರೆ ಡಾಕ್ಟ್ರು. ಆಕ್ನೆ ಫೇಸ್ ವಾಶ್ ಕೊಟ್ಟಿದ್ದಾರೆ ಪಿಂಪಲ್ಸ್ ಹೋಗ್ಲಿಕ್ಕೆ, ಮತ್ತೆ ಈ ಕ್ರೀಮ್ ಜೆಲ್ ಹಚ್ಬೇಕಂತ, ಇದು ವಾಶ್ ಮಾಡಿದ ನಂತರ 2 times, ಮತ್ತೆ ಇದು ಟ್ಯಾಬ್ಲೆಟ್ 15 days. ಅದೇ ನಿಮ್ಗೆ ಸ್ಕಿನ್ ಉರಿಯುತ್ತಿತ್ತು ಅಂತ ಹೇಳಿದ್ರಲ್ಲ ಅದಕ್ಕ. ಇದು 15 days ಆದ ನಂತರ ಇನ್ನೊಂದು ಬೆಂಗಳೂರಲ್ಲಿ ತಗೊಳಕ್ಕೆ ಅಂತ ಇನ್ನೊಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಅದು ತಗೋಬೇಕಂತೆ. ಆಮೇಲೆ ಸನ್ಸ್ಕ್ರೀನ್ ಇಲ್ಲಿ ಬರ್ದಿದ್ದಾರೆ, ಆಕ್ನೆ ಸನ್ಸ್ಕ್ರೀನ್ ಅಂತ. ಅದು ಇಲ್ಲಿ 4 ಮೆಡಿಕಲ್ ಹೋಗಿ ಕೇಳಿದ್ವಿ, ಎಲ್ಲೂ ಸಿಕ್ಕಿಲ್ಲ. ಬೆಂಗಳೂರಲ್ಲಿ ತಗೋತೀನಿ. ಸರಿ, ಬೇಗ ಹುಷಾರಾಗಿ ಸರಿನಾ? ಫೇಸ್ ನ ನೈಸ್ ಮಾಡ್ಕೊಳ್ಳಿ. ನಾರ್ಮಲ್ ಆಗಿ ಬಂದಿತ್ತಲ್ಲ ನಿಮ್ಗೆ, ಹಂಗೆ ಇರ್ಬೇಕು ಸರಿನಾ? ಹೇಳಿ, ಫುಡ್ ಇಂದ ಅಲ್ಲ ಅಂತ. ಫುಡ್ ಇಂದಲ್ಲ, ಅದೇ ಆಕ್ಚುಲಿ ಯಾಕೆ ಬಂತು ಅಂತ ಅಂದ್ರೆ ಒಂದ್ ಏಜ್ ಅಲ್ಲಿ ಬರುತ್ತೆ ಅಂತ ಈ ತರ ಪಿಂಪಲ್ಸ್. ಸೊ ಅದಕ್ಕೆ ಎಷ್ಟೊಂದ್ ಜನ ಕಮೆಂಟ್ ಆಗ್ತಿದ್ರು, ನೀವು ತಿನ್ನೋ ಜಂಕ್ ಫ್ರೂಟ್ಸ್ ಮತ್ತೆ ಚಿಕನ್ ಅದರಿಂದ ಬರುತ್ತೆ ಅಂತ. ಆತರ ನಾನು ಕೇಳಿದೆ, ಚಿಕನ್ ತಿಂದ್ರೆಲ್ಲ ಬರುತ್ತಾ ಅಂತ. ಅವ್ರು ಅದಕ್ಕೆ ಆತರ ಏನು ಹೇಳೇ ಇಲ್ಲ. ಅವ್ರು ಹೇಳಿದ್ರೆ ಏನ್ ಗೊತ್ತಾ, ಅವ್ರ ಸ್ಕಿನ್ ಸ್ಪೆಷಲಿಸ್ಟ್ ಆಯ್ತಾ, ಅವ್ರು ಹೇಳಿದ್ರು ಅದು ಸ್ಕಿನ್ ಮೇಲೆ ಡಿಪೆಂಡ್ ಆಗುತ್ತೆ, ಗೊತ್ತಾಗ ಚಿಕನ್ ತಿಂದು ಅಂತ ಅಲ್ಲ ಅಂತೆ. ಅವ್ರು ಹೇಳಿದ್ರು ಅದೇ ಇವಾಗ ಒಂದ್ ಏಜ್ ಬಂದಾಗ ಪಿಂಪಲ್ಸ್ ಅನ್ನೋದು ಬರುತ್ತಲ್ಲ, ಹಂಗ್ ಬಂದಿದೆ ಅಷ್ಟೇ. ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಆದಷ್ಟು ಬೇಗ. ನಾವು ಹೋಗಿದ್ದು ಪುತ್ತೂರಲ್ಲಿ ಇರೋ ಡಾಕ್ಟರ್ ಶಾಪಿಗೆ. ಸೊ ಸಣ್ಣ ಅವರು ಯಾವಾಗ್ಲೂ ಅಲ್ಲೇ ಹೋಗೋದು. ಸೊ ಅವ್ರ ಊರಲ್ಲಿ ತೋರಿಸ್ಕೊಂಡ್ರೆ ಅವ್ರಿಗೆ ಬೆಟರ್ ಅಂತ ಹೇಳಿ ನಾನು ಅವ್ರ ಊರಿಗೆ ಕರ್ಕೊಂಡು ಬಂದು ತೋರಿಸಿದ್ದಷ್ಟೇ. ಇಲ್ಲ ಅಂದಿದ್ರೆ ಬ್ಯಾಂಗ್ಳೂರಲ್ಲೇನೆ ಬೇರೆ ಹಾಸ್ಪಿಟಲ್ ತೋರಿಸ್ತಾ ಇದ್ವಿ, ಅವ್ರಿಗೆ ಅಡ್ಜಸ್ಟ್ ಆಗಲ್ಲ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ತೋರಿಸಿದ್ದು. ನೋಡಿ, ನಮ್ಮಮ್ಮ ಇವಾಗ ಅಷ್ಟೇ ಸ್ನಾನ ಮಾಡಿ ಬಂದು ರೆಸ್ಟ್ ಮಾಡ್ತಿದ್ದಾರೆ. ಫೋನ್ ನೋಡ್ತಿದ್ದೀರಾ? ಇನ್ನೊಂದು ಏನು ವಿಷಯ ಗೊತ್ತಾ, ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ರಿಕ್ವೆಸ್ಟೆಡ್ ಮೆಸೇಜ್ ಆಗಿ ಬಂದಿತ್ತು, ಸಣ್ಣ ಅವರ ಅಮ್ಮ ಅಂದ್ರೆ ನಂಗೆ ತುಂಬಾ ಇಷ್ಟ, ನಾನು ಅವರ ದೊಡ್ಡ ಫ್ಯಾನ್ ಅಂತ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಮ್ಮ? ಹೌದಾ? ನಾನು ಹಂಗೆ ಅವರನ್ನು ಪ್ರೀತಿಸ್ತೀನಿ. ನೋಡ್ಲಿ ಯಾವ ತರ ಹಾರ್ಟ್ ಕೊಡ್ತಿದ್ದೀರಮ್ಮ ಅವರಿಗೆ? ಲಾಟ್ಸ್ ಆಫ್ ಲವ್. ಅಮ್ಮ, ನಾನು ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಒಬ್ರು ನಂಗೆ ಏನು ಗೊತ್ತಾ, ಇನ್ಸ್ಟಾಗ್ರಾಮ್ ಅಲ್ಲಿ ರಿಕ್ವೆಸ್ಟೆಡ್ ಮೆಸೇಜ್ ಆಗಿ ಹಾಕಿದ್ರು, ನಾನು ನಿಮ್ಮಮ್ಮನ ದೊಡ್ಡ ಫ್ಯಾನ್, ನಾನು ಉಡುಪಿ ಅವಳು, ತುಂಬಾ ಬರ್ದಿದ್ರಮ್ಮ ನಿಮ್ ಬಗ್ಗೆ, ತುಂಬಾ ಇಷ್ಟ ಅಂತ ನಿಮ್ ಅನ್ಕಂಡ್ರೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಅವರಿಗೆ? ಹೌದಾ? ನಾನು ತುಂಬಾ ಪ್ರೀತಿಸ್ತೇನೆ. ಅದು ಹಂಗೆ ಬರೋದು. ಅದು ತೆಗಿಬೇಡಯ್ಯ ಪ್ಲೀಸ್, ಕಂಟಿನ್ಯೂ ಮಾಡಿ. ಅಂದ್ರೆ ಹೇಳಿ ಅದೇ ಅಭ್ಯಾಸ ಆಗ್ಬಿಟ್ಟಿದೆ ನನಗೆ. ಪರವಾಗಿಲ್ಲ, ಹೇಳಿ. ಇಲ್ಲ, ಅದು ತೆಗಿಬೇಡ, ಡಿಲೀಟ್ ಮಾಡಿ ಪ್ಲೀಸ್. ಆಯ್ತು, ಹೇಳಿ, ಕಂಟಿನ್ಯೂ ಹೇಳಿ. ಸರಿ, ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ತುಂಬಾ ನಿಮ್ಮ ಸಪೋರ್ಟ್ ಅದೇ. ಲವ್ ಯು ಅಮ್ಮ, ತುಂಬಾ ಬರ್ದಿದ್ದಾರೆ ಅಮ್ಮ. ಅವರ ಸಪೋರ್ಟ್ ಯಾವಾಗ್ಲೂ ಇರ್ಲಿ ನಮಗೆ. ಹೀಗೆ ಸಪೋರ್ಟ್ ಮಾಡ್ಲಿ ಆಯ್ತಾ ಅವರು. ಈ ಆನ್ಸರ್ ಸಖತ್ತಾಗಿ ಬಂತು. ಅವಾಗ ಏನು, ನಾನು ಹಾಗೆ ಪ್ರೀತಿ ಮಾಡ್ತೀನಿ ಅಂತ ಅಂದಿರಿ. ಅವರಿಗೋಸ್ಕರ ಒಂದು ಸಾಂಗ್ ಐಡಿಯಾ ಅಮ್ಮ, ನೀವು ಸಿಂಗರ್ ಅಲ್ವಾ? ಐಸ್ ಇದ್ಯಾವ ಹಾಡು ನೋಡಿ ಗೈಸ್. ಐಸ್ ಹಾಡು ಸಾಂಗ್ ಅವರಿಗೋಸ್ಕರ, ಅಭಿಮಾನಿಗಳಿಗೆ, ನಮ್ಮ ಫ್ಯಾಮಿಲಿ ಅಂತ ಅನ್ಕೊಳ್ಳೋಣ. ಅಭಿಮಾನಿ ಅಲ್ಲ, ನಮ್ಮ ಫ್ಯಾಮಿಲಿ ಅಂತ ಅನ್ಕೊಳ್ಳುವ. ನಿಮಗೆ ಯಾವ ಸಾಂಗ್ ಇಷ್ಟ ಆ ಸಾಂಗ್ ಅನ್ನ ಹಾಡಿಯಮ್ಮ. ಅಂದ್ರೆ ಒಬ್ಬೊಬ್ಬರಿಗೆ ಸಾಂಗ್ ಹೇಳೋದಂದ್ರೆ ಇಷ್ಟ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಒಂದು ಸಾಂಗ್ ಐಡಿಯಾ ಆಯ್ತಾ? ಹಾ. ನೀನೇ ಸಾಕಿದ ಗಿಳಿ, ನಿನ್ನ ಮುತ್ತಿನ ಗಿಣಿ, ಹತ್ತಾಗಿ ಕೊಕ್ಕಿತಲ್ಲೋ. ಸಾಕು. ಇವಾಗ ಯಾವಾಗ ಕುಕ್ಕಿತ್ತು ಬಂದು? ಅದು ಅದಕ್ಕೆ ಕರೆಕ್ಟ್ ಮ್ಯಾಚ್ ಆಗ್ತಿಲ್ಲ. ಹೌದಾ? ಬೇಡ ಬೇಡ ಬಿಡು. ಹಾಗಾದ್ರೆ ಇದೇ ಬೇಕು. ಇದೇ ಬೇಕಾದ್ರೆ ಯಾವ್ದು ಹೇಳು? ಬೇರೆ ಸಾಂಗ್ ಬೇಕಾಗಾದ್ರೆ ಯಾವ್ದು ಹೇಳು ನೀನು? ಹಸಿರು ಸೀರಿಯಲ್ ಆದ್ರೆ ನಿಮ್ಗೆ ಇಷ್ಟ ಅಲ್ವ? ಎಲ್ಲೋದ್ರೆ ಅದೇ ಹಸಿರು ಸಿರಿತಾನೆ ಇರುತ್ತಲ್ಲ, ಅದಕ್ಕೆ ಹೇಳಿ. ಅದು ಬೇಡ. ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ಗುಂಡು ಮಲ್ಲಿಗೆ, ಮಂಡೆ
ಗುಂಡು ಮಲ್ಲಿಗೆ ಡುಂಡು ಮಲ್ಲಿಗೆ ಸೂಪರ್ ಸಿಂಗರ್ ಮಮ್ಮಿ. ಗಾಯ್ಸ್ ಇವತ್ತು ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ. ಸ್ಕಿನ್ ನೋಡಿ ಮದ್ದು ಕೊಟ್ಟಿದ್ದಾರೆ. ಇವಾಗ ಆಯಿಂಟ್ಮೆಂಟ್ ಹಚ್ಕೊಂಡಿದೀನಿ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ? ನೋಡೋಣ ಒಂದ್ಸರಿ ಬೇಗ ಕಮ್ಮಿ ಆಗ್ಲಿ ಅಂತ ಕಾಯ್ತಾ ಇದೀನಿ ಗಾಯ್ಸ್, ಯಾವಾಗ ಕ್ಲಿಯರ್ ಆಗುತ್ತೆ ಅಂತ. ಅಲ್ವಾ ಅಮ್ಮ? ಹೌದೌದು, ಬೇಗ ಕಡಿಮೆ ಆಗ್ಲಿ ಆಯ್ತಾ. ಹಾ ಸರಿ ಆಯ್ತು. ಚೆನ್ನಾಗಿ ಮೊದ್ಲು ಹಿಂಗಿತ್ತು ಹಂಗೇನೆ ಆಗ್ಬೇಕು ನಿನ್ನ ಸ್ಕಿನ್ ಎಲ್ಲ ಅಲ್ವಾ? ಹಂಗೆ ಬೇಜಾರಾಗುತ್ತೆ ಅಲ್ವಾ? ನೋಡುವಾಗ. ಹೌದಮ್ಮ. ಎಲ್ರು ಕೇಳ್ತಿದ್ದಾರೆ ಏನಾಯ್ತು Skin ಗೆ ಅಲ್ಲಿ ಇದು ಮೊಡವೆ ಎಲ್ಲ ಬಂದಿದೆ ಅಲ್ವಾ ಏನು ಅಂತ ಹೇಳ್ತಿದ್ರು. ಹೌದಾ? ಕಡಿಮೆ ಆಗ್ಲಿ. ಸರಿ ಅಮ್ಮ ಆಯ್ತು. ಆಯ್ತಾ? ಗೈಸ್ ಇನ್ನೊಂದು ವಿಷಯ ಗೊತ್ತಾ, ಇನ್ ಮುಂದೆ ಮುನ್ನುಸನ್ನು ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ, ಅದರಲ್ಲಿ ನಿಮ್ಗೆ ಡೈಲಿ ಚಾಲೆಂಜ್ ವಿಡಿಯೋಸ್ ಆ ತರ ಬರುತ್ತೆ. ಮತ್ತೆ ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್ ಅಲ್ಲಿ ಡೈಲಿ ವ್ಲಾಗ್ಸ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ 2 ಅಕೌಂಟ್ಗೂ ತುಂಬಾ ನಿಮ್ಮ ಸಪೋರ್ಟ್ಸ್ ಬೇಕೇ ಬೇಕು. ಹೀಗೆ ಇರಲಿ ನಿಮ್ಮ ಸಪೋರ್ಟ್ ಎಲ್ಲ, ಅಲ್ವಮ್ಮ? ಹೌದೌದು, ಸಪೋರ್ಟ್ ಮಾಡಿ ಪ್ಲೀಸ್. ಹಾ ಹೇಳಕ್ಕ. ಹೌದು, ಸಪೋರ್ಟ್ ಮಾಡಬೇಕು ನಮ್ಮ ಮುನ್ನು ಸಣ್ಣಗೆ ಕೂಡ. ಸೊ ಗೈಸ್ ಇನ್ನು ಮುಂದೆ ಮುನ್ನುಸನ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮ ಚಾಲೆಂಜಿಂಗ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀವಿ. ಹಾಗೆ ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್ ಅಲ್ಲಿ ಡೈಲಿ ವ್ಲಾಗ್ಸ್ ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಮುನ್ನುಸನ್ನಲ್ಲಿ ಭಯನೇ ಬಿದ್ದವ್ರಿಗೆ, ಎಷ್ಟು ಭಯ ನೋಡಿ ಗೈಸ್. ಇನ್ಮೇಲೆ ಏನಂತ ಅಂದ್ರೆ ಮುನುಸನ್ನು ಅಲ್ಲಿ ಚಾಲೆಂಜಿಂಗ್ ವಿಡಿಯೋಸ್ ಬರ್ತಿರುತ್ತೆ. ಯಾಕಂದ್ರೆ ಎಷ್ಟೋ ಜನ ಡೈಲಿ ವ್ಲಾಗ್ ನ ಮಿಸ್ ಮಾಡ್ಕೋತೀರಾ. ಸೊ ಅದಕ್ಕೋಸ್ಕರ ಸಣ್ಣ ಮುನ್ನು ಬ್ಲಾಗ್ ಗಳಲ್ಲಿ ಡೈಲಿ ಬ್ಲಾಗ್ ಬರ್ತಿರುತ್ತೆ. ಎಷ್ಟೋ ಜನ ಡೈಲಿ ಬ್ಲಾಗ್ ನ ಇಷ್ಟಪಡ್ತೀರಾ, ಮತ್ತೆ ಇದು ಚಾಲೆಂಜಿಂಗ್ ಬ್ಲಾಗ್ಸ್ ನ ಇಷ್ಟಪಡ್ತೀರಾ. ಸೊ 2 ಅಕೌಂಟ್ ಇರೋದ್ರಿಂದ ಅದರಲ್ಲಿ ಚಾಲೆಂಜ್ ವಿಡಿಯೋ ಹಾಕ್ತಿವಿ, ಇದ್ರಲ್ಲಿ ಡೈಲಿ ಬ್ಲಾಗ್ ಹಾಕ್ಬೇಕು ಅಂತ ಅನ್ಕೊಂಡಿದೀವಿ. ಬನ್ನಿ, ಮತ್ತೆ ವಿಲೇಜ್ ಅಲ್ಲಿ ನಾವ್ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ, ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋದನ್ನ ನಿಮ್ಗೂ ತೋರಿಸ್ಕೊಡ್ತೀವಿ. ಮತ್ತೆ ಚಾಲೆಂಜಿಂಗ್ ವಿಡಿಯೋಸ್ ಎಲ್ಲ ಜಾಸ್ತಿ ಮಾಡೋಣ. ಅಮ್ಮನೂ ಇದಾರೆ, ಧನ್ಯ ಅವರು ಇದಾರೆ, ನಮ್ ಸಣ್ಣ ಅವರು ಇದಾರೆ, ಎಲ್ಲರೂ ಸೇರ್ಕೊಂಡು ಒಂದು ಬೆಸ್ಟ್ ಸಕ್ಕತ್ತಾಗಿರುವಂತ ಚಾಲೆಂಜ್ ವಿಡಿಯೋಸ್ ಗಳು ಮಾಡೋಣ. ಚಾಲೆಂಜಿಂಗ್ ವಿಡಿಯೋಸ್ ಮಾಡ್ತೀವಿ, ಹಾಗೆ ಗುಡ್ ಕಂಟೆಂಟ್ ಕೊಡ್ತೀವಿ, ಫನಿ ಆಗಿ ಮಾಡ್ತೀವಿ. ಓಕೆನಾ? ಬೇರೆ ಯಾವ ತರ ವಿಡಿಯೋಸ್ ಬೇಕು ಅಂತ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಇವಾಗ ಮತ್ತೆ ಭಯಪಟ್ಟು ಇವರೆಲ್ಲ ಭಯ ಪಡಿಸ್ತಾರೆ ಗೈಸ್ ನನ್ನ ಹತ್ರ. ದೆವ್ವ ತರ ಬಂದು ಹಿಂಗ್ ನಿಂತ್ಕೊಂಡಿರ್ತಾರೆ, ಭಯನೇ ಆಗುತ್ತೆ ಆಯ್ತಾ. ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋಣ ಮಾತ್ರ ಮರಿಬೇಡಿ. ಎಲ್ರಿಗೂ ಗುಡ್ ನೈಟ್. ನಿಮ್ಮ ಅಕ್ಕ ಇಲ್ಲಿ ಸ್ನಾನಕ್ಕೆ ಹೋಯ್ತು ಈಗ 10 ಗಂಟೆಗೆ ನೋಡಿ ಗೈಸ್, ಅಕ್ಕ ಸ್ನಾನಕ್ಕೆ ಬಾಯಿ ಹೇಳಿದಲ್ಲ ಇದು ನಮಸ್ಕಾರ. ಅದೇ ನಿಮ್ಮ ಅಕ್ಕ ದೆವ್ವ ಅಲ್ವಾ, ದೇವ್ರ ಡ್ಯೂಟಿ ಮಾಡಕ್ ಹೋಗ್ತಾ ಇದಾರೆ ಈಗ ನೈಟ್ ಹೊತ್ತು. ಅದಕ್ಕೆ ರೆಡಿ ಆಗ್ತಾ ಇರೋದು ಅವ್ರ ಅಕ್ಕ. ನೀರ್ ಕುಡಿದು ಸ್ನಾನ ಮಾಡಿ ಮತ್ತೆ ಒಂದು ಮೋಯಿನ್ ಡ್ರೆಸ್ ಹಾಕೊಂಡು ಇವಾಗ ರೆಡಿ ಆಗಿ. ಇಲ್ಲ ಸುಮ್ಮನೆ ಹೇಳ್ತಿರೋದು ಆಯ್ತಾ, ಅವ್ರಿಗೆ ಏನ್ ಕೆಲಸ ಇಲ್ಲ, ಅದಕ್ಕೆ ಗುಡ್ ನೈಟ್ ಹೇಳಿ ಎಲ್ಲರಿಗೂ ಗುಡ್ ನೈಟ್ ಗೈಸ್. ಬೈ ಬೈ. ಗುಡ್ ನೈಟ್ ಎಲ್ಲರಿಗೂ ಗುಡ್ ನೈಟ್ ಗೈಸ್. ಇವತ್ತು ಯಾಕೋ ಎಲ್ಲರಿಗೂ ಬಾಯಿ ತರ ಆಗ್ತಾ ಇದೆ, ತೊದಲು ಏನಕ್ಕೆ ಅಂತ ಗೊತ್ತಿಲ್ಲ, ಏನೋ ಪ್ರಭಾವ ಇರಬೇಕು. ಹೌದು. ನನ್ನನ್ನು ಇಷ್ಟಪಟ್ಟು ಮೆಸೇಜ್ ಹಾಕಿದವರಿಗೆ ಎಲ್ಲರಿಗೂ ಧನ್ಯವಾದಗಳು. ಅಮ್ಮ ಇಷ್ಟೊಂದು ಪ್ರಾಕ್ಟೀಸ್ ಮಾಡ್ತಿದ್ರು ಅನ್ಸುತ್ತೆ, ಅಲ್ಲಿ ರಕ್ತ ಇದಾರೆ. ಸೊ ಗೈಸ್ ಇನ್ನು ಮುಂದೆ ಫನ್ನಿ ಆಗಿರೋ ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಬರ್ತಾ ಇರುತ್ತೆ. ಓಕೆ ಗೈಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು